ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಕಪ್ಪಡಿ ಕ್ಷೇತ್ರಕ್ಕೆ ಬಂದಿದ್ದೆ. ಏನಪ್ಪ ಅಂದರೆ ನೀವು ಅನ್ಕೋಬೋದು, ಏನಪ್ಪ ಹೋದ ತಿಂಗಳು ಫುಲ್ ಜಾತ್ರೆ ಎಲ್ಲ ತೋರಿಸಿದ್ದಾರೆ, ಇವತ್ತು ಕಪ್ಪಡಿಗೆ ಬಂದಿದ್ದಾರಲ್ಲ ಅಂತ. ಜಾತ್ರೆ ದಿನ ಕಪ್ಪಡಿ ಕ್ಷೇತ್ರ ಹೆಂಗಿರುತ್ತೆ, ಆದರೆ ಇವಾಗ ಹೆಂಗಿದೆ ನೋಡಿ, ಎಷ್ಟು ತುಂಬ ಸುಂದರವಾಗಿದೆ ಅಂದರೆ, ಈಗ ಕಾಲಕ್ಕೆ ಒಳ್ಳೆ ಮಳೆ ಆಗ್ತಾರ ಕಾರಣದಿಂದ ಎಲ್ಲ ಹಚ್ಚ ಹಸಿರಾಗೈತೆ, ಮರ ಗಿಡಗಳೆಲ್ಲ ತುಂಬ ಚಿಗುರ್ತೈತೆ ನೋಡಿ, ಎಷ್ಟು ಚೆನ್ನಾಗಿದೆ ಇವಾಗ ಕಪ್ಪಡಿ ಕ್ಷೇತ್ರ. ಒಳ್ಳೆ ತಂಪಾದ ಗಾಳಿ ಬೀಸ್ತೈತೆ ನಿಜವಾಗ್ಲೂ. ಹಾಗೆಯೇ ಇವಾಗ ಏನು ಜಾತ್ರೆ ಇದ್ದಿದ್ದ ಟೈಮಲ್ಲಿ ಕೆಲಸ ಕಾರ್ಯಗಳು ಮಾಡೋಕ್ಕಾಗಿರಲಿಲ್ಲ. ಕೆಲವು ಕೆಲಸಗಳು ನಡೀತೈತೆ ಕಪ್ಪಡಿ ಕ್ಷೇತ್ರದಲ್ಲಿ. ಇನ್ನೂ ಒಂದು ಉನ್ನತ ಶ್ರೇಣಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಕಪ್ಪಡಿ ಕ್ಷೇತ್ರ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಈಗ ಕೆಲಸ ಕಾರ್ಯಗಳು ನಡೀತಾ ಇದೆ. ಆಗ ಸ್ಥಗಿತಗೊಂಡಿತ್ತು, ಇವಾಗ ರೆಡಿ ಆಗ್ತಾಯಿದೆ. ಬನ್ನಿ ಅದನ್ನು ನೋಡ್ಕೊಬೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ನಾಳೆ ಭಾನುವಾರ ತುಂಬಾ ಜನ ಇರ್ತಾರೆ ನಾಳೆ ಭಾನುವಾರ ಆಗಿರೋದ್ರಿಂದ. ಹಾಗೆ ನೋಡಿ, ರಾಚಪ್ಪಜ್ಜಿ ಅವರು ಕುಂತಿದ್ದಂಥ ಒಂದು ಗದ್ಗೆನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಇನ್ನೆಲ್ಲ ವೀಡಿಯೋಗಳಿಗೆ ಹೋಗಿ ನೋಡ್ಬೋದು. ಹಾಗೆಲ್ಲ ಜಾತ್ರೆ ಟೈಮಲ್ಲಿ ಹೆಂಗಿತ್ತು ಅಂತ ನಿಮಗೆ ನಾನು ತೋರಿಸಿದ್ದೀನಿ. ಇವಾಗ ಖಾಲಿ ಗದ್ಗೆ ಹೆಂಗಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು ನೋಡ್ಬೋದು. ನೋಡಿ ಹೇಗಿದೆ ಖಾಲಿ ಗದ್ಗೆ ಇವಾಗ. ನೋಡಿ, ಕಪ್ಪಡಿ ಕ್ಷೇತ್ರದಲ್ಲಿ ಕಾವೇರಮ್ಮ ಮೈದುಂಬಿ ಹರಿಯುವಂತಹ ಒಂದು ನೋಡಿ, ಕಪ್ಪಡಿ ಕ್ಷೇತ್ರದಲ್ಲಿ ಕಾವೇರಮ್ಮ ಅವರು ಮೈದುಂಬಿ ಹರಿಯುವಂತಹ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ತುಂಬ ಒಳೆ ನೀರು ಬಂದಿದೆ ಅಂದರೆ ಕಪ್ಪಡಿ ಕ್ಷೇತ್ರದಲ್ಲಿ. ಫಸ್ಟು ಜಾತ್ರೆ ನಡೀತಿತ್ತಲ್ಲ ನೋಡಿ, ಆ ಟೈಮಲ್ಲಿ ಅಲ್ಲಿ ತನಕ ನೀರು ಹೊಂಟಾಗಿತ್ತು. ಇವಾಗ ನೋಡಿ ಎಷ್ಟು ಹಂತಗಳು ಮುಳುಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಇನ್ನು 3 ಹಂತ ಬಂದರೆ ಇಲ್ಲಿ ತನಕ ಬರುತ್ತೆ ಮೇಲೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹೊಳೆ ಭಾಗದಲ್ಲಿ ಕಂಡುಬರುವಂತಹ ದೃಶ್ಯ. ಆದರೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಈ ಸರೌಂಡಿಂಗ್ ಮಾತ್ರ. ಬೇಕಾದರೆ ಆ ಕಡೆ ಹೋಗ್ಬೋದು, ಅಲ್ಲಿ ಎಲ್ಲ ಸ್ನಾನಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ. ನೀವು ಬೇಕಾದರೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೋದ ತಿಂಗಳು ನಾನು ವೀಡಿಯೋ ಮಾಡಿರೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲೂ ಕೂಡ ನೋಡ್ಬೋದು. ಆಗ ಹೆಂಗಿತ್ತು ಹೊಳೆ ನೀರು, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಮ್ಮೆ ಆದರೂ ನಮ್ಮ ಕರ್ನಾಟಕದ ಜನತೆ ಕಪ್ಪಡಿ ಕ್ಷೇತ್ರಕ್ಕೆ ಭೇಟಿ ಕೊಡಿ, ರಾಚಪ್ಪಜ್ಜಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅನ್ನೋದೇ ನಮ್ಮ ಆಸೆ. ನೋಡಿ ಹೇಗಿದೆ ಅಂತ. ರಾಚಪ್ಪಜ್ಜಿ ಗದ್ಗೆಯಿಂದನೂ ಕೂಡ ನೀವು ಈ ಹೊಳೆನ ವೀಕ್ಷಿಸ್ಬೋದು. ನೋಡಿ ಎಲ್ಲಿಂದ ಹರಿದು ಬರ್ತೈತೆ ಕಾವೇರಿ ನದಿ ದಡದಲ್ಲಿರುವಂಥದ್ದೇ ಶ್ರೀ ರಾಚಪ್ಪಜ್ಜಿ ಗದ್ದಿಗೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈಗ ನೀವು ನೋಡ್ತಾ ಇರ್ಬೋದು, ರಾಚಪ್ಪಜ್ಜಿ ಅವರ ಗದ್ಗೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ನೋಡಿ ಇವತ್ತು ರಾಚಪ್ಪಜ್ಜಿ ಅವ್ರ ಗದ್ದಿಗೆ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಈಗ ಪಕ್ಕದಲ್ಲಿ ಚನ್ನಜಮ್ಮಣಿಯವ್ರ ಗದ್ಗೆ ಕೂಡ ಇದೆ, ಅದನ್ನು ನಾನು ಇವಾಗ ತೋರಿಸ್ತೀನಿ ಬನ್ನಿ.
ಇಲ್ಲಿ ನೋಡಿ, ಇದು ಚನ್ನಜಮ್ಮಣಿ ಅವ್ರ ಗದ್ದಿಗೆ. ಜಾತ್ರೆ ಟೈಮಲ್ಲಿ ಇಷ್ಟು ಫ್ರೀಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನೋಡಿ ಚನ್ನಜಮ್ಮಣಿ ಅವ್ರ ಗದ್ದಿಗೆ ಇದು ನೋಡಿದ್ರಲ್ವಾ, ಇದೆ ಚನ್ನಜಮ್ಮಣಿಯವರ ಗದ್ದಿಗೆ. ಪ್ರತಿನಿತ್ಯ ಪೂಜೆ ಇರುತ್ತೆ, ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇರಬೇಕು, ದೇವರ ಕೃಪೆಗೆ ಭಾಗಿಯಾಗಬೇಕು. ನೋಡಿ ಎಷ್ಟು ವಿಶಾಲವಾಗಿದೆ. ಇವಾಗ ಇದೇನು ನಾನು ತೋರಿಸ್ತಾ ಇದ್ದೀನಿ, ಇದು ಊಟದಲ್ಲೂ ಇವಾಗೆಲ್ಲ ಕ್ಲೋಸ್ ಆಗಿದೆ, ಇವಾಗ ಓಪನ್ ಇಲ್ಲ. ಅಂದರೆ ವಾರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಸೋಮವಾರ ಊಟ ಇರುತ್ತೆ, ಪ್ರಸಾದ. ಇವಾಗೆಲ್ಲ ಖಾಲಿ. ತುಂಬ ಚೆನ್ನಾಗಿದೆ, ಒಮ್ಮೆ ಆದರೂ ಬಂದು ವಿಸಿಟ್ ಕೊಡಿ.